ಹಾಗಾದ್ರೆ ಆರೋಪಿಗೆ ಮಾಫಿ ಸಾಕ್ಷಿಯ ಬಗ್ಗೆ ಗೊತ್ತಾಗೋದಾದ್ರೂ ಹೇಗೆ ಅನ್ನುವಂಥ ಪ್ರಶ್ನೆಯಲ್ಲಿ ಹೇಗೆ ಗೊತ್ತಾಗುತ್ತೆ ಅವರಿಗೆ ಆರೋಪಿಗಳಿಗೆ ಮಾಫಿ ಸಾಕ್ಷಿಯ ಬಗ್ಗೆ? ಒಂದು ಅವನ ಲಾಯರ್ಗಳು ಹೇಳಿರಬೇಕು, ಇಲ್ಲ ಹೊರಗಿನ ವ್ಯಕ್ತಿ ಭೇಟಿ ಮಾಡಿ ಹೇಳಿರಬೇಕು ಈ ವಿಚಾರವನ್ನ, ಮಾಫಿ ಸಾಕ್ಷಿ ಬಗ್ಗೆ ಹೇಳಿರಬೇಕು. ಪ್ರಾಸಿಕ್ಯೂಷನ್ ರವರು ಆಸೆ ತೋರಿಸಿರಬಹುದು ಅವರಿಗೆ, ಸತ್ಯ ಹೇಳಿದ್ರೆ ಶಿಕ್ಷೆ ಕಡಿಮೆ ಆಗುತ್ತೆ, ಪ್ರಕರಣ ವಜಾ ಆಗಬಹುದು. ಇದೇ ಕಾರಣಕ್ಕೆ ನೋಡಿ ಮಾಫಿ ಸಾಕ್ಷಿ ಬಗ್ಗೆ ಹೇಳ್ತೀನಿ ಅಂದಿರಬಹುದು. ಸತ್ಯ ಹೇಳಿದ್ರೆ ಶಿಕ್ಷೆ ಕಡಿಮೆ ಆಗುತ್ತೆ, ಪ್ರಕರಣ ವಜಾ ಆಗಬಹುದು, ಇದೇ ಕಾರಣಕ್ಕೆ ಮಾಫಿ ಸಾಕ್ಷಿ ಹೇಳ್ತೀನಿ ಅಂದಿರಬಹುದು. ನಟ ದರ್ಶನ್ ಒಬ್ಬ ಒಳ್ಳೆಯ ವ್ಯಕ್ತಿ ಅಂತ ವಕೀಲ ಶಂಕರಪ್ಪ ತಿಳಿಸಿದ್ದಾರೆ. ಅವರಿಗೆ ಸುತ್ತಮುತ್ತಲಿನ ವ್ಯಕ್ತಿಗಳಿಂದ ಈ ಪರಿಸ್ಥಿತಿ ಬಂತು ಅಂತ ಅಶ್ವವೇಗ ನ್ಯೂಸ್ಗೆ ಹಿರಿಯ ವಕೀಲ ಶಂಕರಪ್ಪ ಹೇಳಿಕೆ ನೀಡಿರುವಂಥದ್ದು. ಇಲ್ಲಿ ಆರೋಪಿಗೆ ಮಾಫಿ ಸಾಕ್ಷಿ ಬಗ್ಗೆ ಹೇಗೆ ಗೊತ್ತಾಗುತ್ತೆ? ಒಂದು, ಅವನ ಲಾಯರ್ ಅವನಿಗೆ ಹೇಳಿರಬೇಕು ಮಾಫಿ ಸಾಕ್ಷಿ ಬಗ್ಗೆ, ಇಲ್ಲ ಹೊರಗಿನ ವ್ಯಕ್ತಿ ಭೇಟಿ ಮಾಡಿ ಇದ್ರ ಬಗ್ಗೆ ಹೇಳಿರಬೇಕು. ಪ್ರಾಸಿಕ್ಯೂಷನ್ ಅವರು ಆಸೆ ತೋರಿಸಿರಬಹುದು, ಸತ್ಯ ಹೇಳಿದ್ರೆ ಶಿಕ್ಷೆ ಕಡಿಮೆ ಆಗುತ್ತೆ ಅಂತ, ಪ್ರಕರಣ ವಜಾ ಆಗಬಹುದು. ನಟ ದರ್ಶನ್ ಒಳ್ಳೆಯ ವ್ಯಕ್ತಿ, ಅವನಿಗೆ ಅವನ ಸುತ್ತಮುತ್ತಲಿನ ವ್ಯಕ್ತಿಗಳಿಂದ ಈ ರೀತಿ ಪರಿಸ್ಥಿತಿ ಬಂತು ಅಂತ ಅಶ್ವವೇಗ ನ್ಯೂಸ್ಗೆ ಹಿರಿಯ ವಕೀಲ ಶಂಕರಪ್ಪ ಹೇಳಿಕೆ ನೀಡಿದ್ದಾರೆ. ಆದರೆ ಇಷ್ಟೆಲ್ಲ ಫ್ರಮ್ 1898ರಿಂದ 2024ರವರೆಗೂ ಕಡೆಗೆ ಮೂರು ಹಂತಗಳಲ್ಲಿ ಕಾನೂನುಗಳನ್ನು ಬದಲಾವಣೆ ಮಾಡ್ಕೊಂಡು ಬಂದರೂ ಸಹ ಅನೇಕ ಲೂಪೋಲ್ಸನ್ನು ಸಹ ಈ ಕಾನೂನಲ್ಲಿ ಇಂಥ ಸಂದರ್ಭದಲ್ಲಿ ಇವತ್ತಿಗೂ ಇರೋದನ್ನು ನಾವು ಕಾಣ್ತೀವಿ. ಇದರ ಜೊತೆಗೆ ಏನು ಮಾಡಿದ್ರು, ಭಾರತೀಯ ಸಾಕ್ಷ್ಯ ನಿಯಮ ಅಂತಕ್ಕಂಥದ್ದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿದೆ. ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಸೆಕ್ಷನ್ 113 ಆ್ಯಂಡ್ 114 ಈ ಮಾಫಿ ಸಾಕ್ಷಿಯ ವಿಚಾರದ ಪ್ರಕ್ರಿಯೆಗಳ ಬಗ್ಗೆ ಅಳವಡಿಕೆ ಮಾಡಿರ್ತಕ್ಕಂಥದ್ದನ್ನು ಸಹ ನಾವು ಕಾಣ್ತೀವಿ. ಸೊ ಹಾಗಾಗಿ ಈ ಮಾಫಿ ಸಾಕ್ಷಿಯ ಪ್ರಾಮುಖ್ಯತೆ ಏನು, ಈ ಮಾಫಿ ಸಾಕ್ಷಿಗಳಿಂದ ಆಗುವಂಥ ಅನುಕೂಲಗಳನ್ನು ಅನಾನುಕೂಲಗಳೇನು ಅಂಥದ್ರ ಬಗ್ಗೆ ನಾವು ಯೋಚನೆ ಮಾಡಿದಾಗ, ಮಾಫಿ ಸಾಕ್ಷಿಯ ಹೇಳಿಕೆ ಕೆಲವು ಸಂದರ್ಭದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಘಟ್ಟ. ನಿಜವಾಗಲೂ ಮಾಫಿ ಸಾಕ್ಷಿ ಕ್ರೆಡಿಬಲ್ ಆಗಿ ಅಥವಾ ಕೊರಾಬರೇಟಿವ್ ಆಗಿ ಈ ಎರಡು ಗ್ರೌಂಡ್ಗಳ ಆಧಾರದ ಮೇಲೆ ಆ ಮಾಫಿ ಸಾಕ್ಷಿ ನಿಜವಾಗ್ಲೂ ಸತ್ಯವನ್ನು ಹೇಳ್ತಾನಂದರೆ ಅದು ಸಾಕ್ಷಿಗೆ ಪೂರಕವಾಗಿರ್ತಕ್ಕಂಥ, ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥ ಹೇಳಿಕೆ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ನ್ಯಾಯಾಲಯಗಳು ನಿಜವಾಗ್ಲೂ ತಪ್ಪು ಮಾಡಿರ್ತಕ್ಕಂಥ ವ್ಯಕ್ತಿಗೆ ಶಿಕ್ಷೆ ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಆದರೆ ಅಪರಾಧಿ ಜೊತೆಗೆ ಇನ್ನೊಬ್ಬ ಅಪರಾಧಿ ಬಂದು ನಾವು ಕ್ಷಮಾದಾನವನ್ನು ಕೊಡಿ, ಮಾಫಿ ಸಾಕ್ಷಿಯಾಗಿ ನಾವು ಪರಿವರ್ತನೆ ಆಗ್ತೀವಿ ಅಂದಾಗ ಕೋರ್ಟ್ ಅವರು ಖಂಡಿತವಾಗಲೂ ಸಂಶಯಾತೀತವಾಗಿ ನೋಡಬೇಕಾಗ್ತದೆ. ಭಾಳ ಎಚ್ಚರಿಕೆಯಿಂದ ಆ ಒಂದು ಸಾಕ್ಷಿಯನ್ನು ಕನ್ಸಿಡರ್ ಮಾಡಬೇಕಾಗ್ತದೆ.